ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೇನೆ. ಬೆಳಿಗ್ಗೆ ಫುಲ್ ಚಳಿ ಮತ್ತು ಫುಲ್ ಕತ್ತಲು. ನಾವು ರಿಕ್ಷಾ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಬ್ಯಾಗ್ ಎಲ್ಲ ಫುಲ್ ಪ್ಯಾಕ್ ಆಗಿತ್ತು. ನಾವು ಲಾಸ್ಟ್ ಮೂಮೆಂಟಲ್ಲಿ ಸಹ ಬ್ಯಾಗ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ತಿದ್ವಿ. ಬ್ಲೂ ಸ್ಕೈ ಸೊ ಬ್ಲೂ. ಸ್ವಲ್ಪ ಹೊತ್ತಲ್ಲೇ ರಿಕ್ಷಾ ಬಂತು ಮತ್ತು ನಾವು ರಿಕ್ಷಾ ಹತ್ತಿ ಸ್ಟೇಷನ್ಗೆ ಹೋಗ್ತಿದ್ದೇವೆ. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ 1 ಬರೋದು. ಸೊ ನಮಗೆ ಜಾಸ್ತಿ ಆಚೆ ಈಚೆ ಹೋಗ್ಲಿಕ್ಕೆ ಕೆಲಸ ಎಲ್ಲ ಆಯಿತು. ನಾನು ಲಾಸ್ಟ್ ಟೈಮ್ ಟ್ರೈನಲ್ಲಿ ಹೋಗಿದ್ದು 4th or 5th. ನನಗೆ ಟ್ರೈನಲ್ಲಿ ಹೋದ ನೆನಪೇ ಇಲ್ಲ ಗೈಸ್. ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಟ್ರೈನಲ್ಲಿ ಹೋಗಲಿಕ್ಕೆ. ಮತ್ತು ನನಗೆ ಒಂದು ಅಡ್ಜಸ್ಟ್ಮೆಂಟ್ ಆಗಿ ಜಸ್ಟ್ ಒಂದು ವಿಂಡೋ ಸೀಟ್ ಸಿಕ್ಕಿತ್ತು. ಅದರ ಖುಷಿಯಲ್ಲಿಯೇ ನಾನಿದ್ದೇನೆ. ಮತ್ತು ಈ ಸೈಡ್ ಅಜ್ಜಿ ಅಮ್ಮ ಅಕ್ಕ ಎಂತೋ ಮಾತಾಡ್ತಿದ್ರು. ನಂಗೆ ಅದು ಬೇಕಂತ ಸಹ ಇರಲಿಲ್ಲ. ಮತ್ತು ಅಕ್ಕನೊಟ್ಟಿಗೆ ಸ್ವಲ್ಪ ಸ್ನ್ಯಾಪ್ ಎಲ್ಲ ತಗೊಂಡೆ ಗೈಸ್. ಸ್ವಲ್ಪ ಹೊತ್ತಲ್ಲೇ ಒಂದು ಟ್ರೈನ್ ಹೋಯಿತು. ಬೆಳಿಗ್ಗೆ ಟಿಫಿನ್ ಮಾಡಲಿಕ್ಕೆ ಮನೆಯಿಂದನೇ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ತಗೊಂಡು ಬಂದಿದ್ವಿ. ಸೊ ಟ್ರೈನಿಂದ ಎಂತ ತೆಗಿಲಿಲ್ಲ. ಇಷ್ಟು ಚಂದ ವ್ಯೂ ನೋಡಿ ನಾನು ಸೇಮಿಗೆ ಮತ್ತು ಕಾಫಿ ಕುಡಿತಿದ್ದೇನೆ. ಎಡೆಗೆ ತುಂಬ ಫುಡ್ ಬರ್ತಿತ್ತು, ಅದರೊಟ್ಟಿಗೆ ಈ ಕೀ ಚೈನ್ ಸಹ. ಮತ್ತು ಹೊರಗೆ ನೋಡುವಾಗ ಪೆಟ್ರೋಲ್ ಡೀಸೆಲ್ನ ಬಗ್ಗೆ ಹೋಗ್ತಿತ್ತು. ನನ್ನ ಮೈಂಡಲ್ಲಿ ಒಂದೇ ಥಾಟ್, ಯಾರಾದರೂ ಸಿಗ್ರೆಟನ್ನು ಎಳೆದು ಬಿಸಾಡಿದರೆ ಎಂತ ಆಗ್ಬೋದು. ಮೈ ಗಾಡ್, ಥಿಂಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗೆಲ್ಲ ಯಾರು ಮಾಡಬೇಡಿ ಗೈಸ್. ಸಕಲೇಶ್ಪುರ ರೀಚ್ ಆದ ನಂತರ ನಾನು ಕಾಯ್ತಾ ಇದ್ದೆ, ದೂಧಸಾಗರ್ ಬರ್ಬೋದು ಅಂತ. ಲಾಸ್ಟ್ ನಂಗೆ ಗೊತ್ತಾಯಿತು ರೂಟೇ ಚೇಂಜ್ ಅಂತ. ಮೈ ಗಾಡ್, ನನಗೆ ತುಂಬ ಬೇಸರ ಆಯಿತು. ಮತ್ತೆ ಎಂಥ ಸಂಗತಿ ಅಂದರೆ, ಸ್ವಲ್ಪ ಘಾಟ್ ನೋಡಿ, ಸ್ವಲ್ಪ ಮೌಂಟೇನ್ಸ್ ಎಲ್ಲ ನೋಡಿ ಹೋಗುವ ಅಂತೇಳಿ ಅನಿಸಿದೆ. ನಾನು ಆಪೋಸಿಟ್ ಸೈಡಲ್ಲಿದ್ದೆ. ಮತ್ತು ಎಡಕುಮಾರಿಯಲ್ಲಿ ಸ್ಟಾಪ್ ಇತ್ತು. ಸೊ ಮೌಂಟೇನ್ನ ಫೋಟೋಸ್ ಎಲ್ಲ ತಗೊಂಡು, ಓ ಮೈ ಗಾಡ್, ಅದು ತೆಗಿಲಿಕ್ಕೆ ನಾನು ಎಷ್ಟು ಬೈಗಳು ತಿಂದಿದ್ದೇನೆ. ಆಚೆ ಹೋಗ್ಬೇಡ ಈಚೆ ಹೋಗ್ಬೇಡ ಅಂತ ಹೇಳ್ತಿದ್ರು. ನನಗೆ ಕೂತಲ್ಲೇ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊಬೈಲ್ ನೋಡಿ ಕೂತ್ಕೊಳ್ಳು ಅಂದರೆ ನೆಟ್ ಇಲ್ಲ, ರೇಂಜ್ ಇಲ್ಲ, ಎಂತ ಇಲ್ಲ. ಹಾಗೆ ಮತ್ತೆ ಪಾಪ್ಕಾರ್ನ್ ತಿಂದು CID ನೋಡ್ತಾ ಇದ್ದೆ. ಈಗ ಹಾಸನ ರೀಚ್ ಆಯಿತು. ಘಾಟ್ ಸೆಕ್ಷನ್ ಎಲ್ಲ ಮುಗೀತು. ಬಟ್ ನನ್ನ ಫೇಸಲ್ಲಿ ಡಿಸಪಾಯಿಂಟ್ಮೆಂಟ್ ಆಗೇ ಇತ್ತು. ಘಾಟ್ ಸೆಕ್ಷನ್ ಮುಗ್ದ ಹಾಗೆ ರೇಂಜ್ ಸಿಗ್ತದೆ. ಸೊ ಮತ್ತು ನಾನು ಸಾಂಗ್ ಕೇಳ್ತಾ ವ್ಯೂ ನೋಡ್ತಾ ಇದ್ದೆ. ಹೇಳಬೇಕಾದ್ರೆ ಜನ ಎಲ್ಲ ಕಮ್ಮಿ ಆಯಿತು. ಸೊ ನಾನು ಸೀಟ್ ಚೇಂಜ್ ಮಾಡಿ ಒಂದು ಒಳ್ಳೆ ವಿಂಡೋ ಸೀಟ್ ಹತ್ರ ಬಂದೆ. ಈಗ ಸ್ವಲ್ಪ ಹ್ಯಾಪಿ ಇದ್ದೇನೆ. ಮತ್ತು ಎಂತ ಅಂದರೆ, ನೀರೆಲ್ಲ ಜಾಸ್ತಿ ಕುಡಿಬೇಡಿ. ನಾನು ಜಾಸ್ತಿ ಕುಡಿಲಿಲ್ಲ, ಯಾಕಂದರೆ ಟಾಯ್ಲೆಟ್ನ ಸ್ಮೆಲ್, ಓ ಮೈ ಗಾಡ್. ಯಾವಾಗೆಲ್ಲ ಟ್ರೈನ್ ಸ್ಟಾಪ್ ಆಗ್ತದೆ ಆಗೆಲ್ಲ ಸ್ಮೆಲ್ ಬರ್ತಿತ್ತು. ಮತ್ತೊಂದು 3:30 ಆಗುವಾಗ ನಾನು ಕ್ರೀಮ್ ಬ್ರೆಡ್ ತಿಂದೆ, ಅದರೊಟ್ಟಿಗೆ ನಂದಿನಿ ಲಸ್ಸಿ. ಓ ಮೈ ಗಾಡ್, ಇದು ಆಸಮ್ ಆಗಿತ್ತು. ಮತ್ತು ಸೀಟ್ ಚೇಂಜ್ ಮಾಡಿದೊಂದು ಅಡ್ವಾಂಟೇಜ್ ಅಂದರೆ ನೋಡಿ, ಓ ಮೈ ಗಾಡ್, ಎಷ್ಟು ಚಂದದ ಬೆಟ್ಟ ನೋಡಿ, ಆ ಕಲ್ಲು ನೋಡಿ, ಎಷ್ಟು ಚಂದ ವ್ಯೂ ಗಾಯ್ಸ್. ಮತ್ತು ವ್ಯಾರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ನಾನು ನೋಡ್ತಿದ್ದೆ ಯಾವಾಗ ರೀಚ್ ಆಗ್ತೇನೆ ಅಂತಂದರೆ ಸಾಕಾಯಿತು ಗೈಸ್, ಅಷ್ಟೊತ್ತು ಕೂತ್ಕೊಂಡು. ಮತ್ತೊಂದು ಸ್ವಲ್ಪ ಹೊತ್ತಲ್ಲೇ ನಾವು ರೀಚ್ ಆದ್ವಿ ಯಶವಂತಪುರ. ಮೆಟ್ರೋಲ್ಲಿ ಹೋಗ್ತಿತ್ತು. ಸೋ ಪೊಲ್ಯೂಷನ್ ಗೈಸ್, ಆ ಪೊಲ್ಯೂಷನ್ ಫೀಲ್ ಆಗ್ತದೆ. ನನಗೆ ಆ ಮೂಮೆಂಟಲ್ಲೇ ಶೀತ ಆಯಿತು ಗೈಸ್. ಸ್ವಲ್ಪ ಹೊತ್ತಲ್ಲೇ ಮಾವ ಬಂದರು ಮತ್ತು ನಾವು ಮನೆಗೆ ಹೋದೆವು. ಮತ್ತು ನನ್ನ ಲಿಟಿಲ್ ಬ್ರದರ್ಸ್ ಒಟ್ಟಿಗೆ ನಾನು ಕ್ಯಾರಮ್ ಬೋರ್ಡ್ ಆಟ ಆಡಿದೆ. ಓಕೆ ಗೈಸ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.